ಹಲೋ ಫ್ರೆಂಡ್ಸ್, ಸೊ ಇವತ್ತು ನಾವು ಮಶ್ರೂಮ್ಸ್ ಎಕ್ಸ್ಪೋರ್ಟ್ ಮಾಡೋದ್ರ ಬಗ್ಗೆ ಮಾತಾಡೋಣ. ಮಶ್ರೂಮ್ ಅಂತಂದ್ರೆ ಅದಕ್ಕೆ ಕನ್ನಡ ಒಳಗೆ ಅಣಬೆ ಅಂತಾರೆ. ಆಮೇಲೆ ಕೆಲವೊಬ್ರು ಅದಕ್ಕೆ ನಾಯಿ ಕೊಡೆನು ಅಂಥೇಳಿ ಕರೀತಾರೆ. ಮಶ್ರೂಮ್ ಅಂದ್ರೆ ಅದು ಒಂದು ಟೈಪ್ ಆಫ್ ಫಂಗಸ್. ಸ್ವಲ್ಪ ಜನ ಅದಕ್ಕೆ ವೆಜಿಟೇಬಲ್ ಅಂಥೇಳಿ ಅಂತಾರೆ, ಆದ್ರೆ ಅದು ಒಂದು 100% ಪ್ರಾಪರ್ ವೆಜಿಟೇಬಲ್ ಅಲ್ಲ. ಯಾಕಂದ್ರೆ ಅದಕ್ಕೆ ಎಲೆ ಇರಂಗಿಲ್ಲ, ರೂಟ್ಸ್ ಇರಂಗಿಲ್ಲ, ಆಮೇಲೆ ಅದ್ರದ್ದೇನು ಸೀಡ್ಸ್ ಅದು ಇರಂಗಿಲ್ಲ. ಆಮೇಲೆ ಅದನ್ನು ಬೆಳ್ಯಾಕೆ ಫೋಟೋಸಿಂಥೆಸಿಸ್ ಮಾಡೋಕ್ಕೆ ಅದ್ರದ್ದೊಂದು ಫೋಟೋಸಿಂಥೆಸಿಸ್ ಪ್ರೊಸೆಸ್ನೂ ಅದು ಇರಂಗಿಲ್ಲ. ಅದಕ್ಕೆ ಮಶ್ರೂಮ್ ಏನೈತಿ ಅದು ವೆಜಿಟೇಬಲ್ ಅಲ್ಲ. ಮಶ್ರೂಮಿಗೆ ಇನ್ನೊಂದು ಹೆಸರು ಕರೀತಾರೆ, ಅದು ಮೀಟ್ ಆಫ್ ದ ವೆಜಿಟೇಬಲ್ಸ್ ಅಂಥೇಳಿ, ಅಂದ್ರೆ ತರಕಾರಿಗಳ ಮಾಂಸ. ಮಶ್ರೂಮಿಗೆ ಇದೊಂದು ಸ್ಪೆಷಲ್ ಹೆಸರು ಐತಿ, ತರಕಾರಿಗಳ ಮಾಂಸ ಅಂಥೇಳಿ. ಯಾಕಂತಂದ್ರೆ ಅದ್ರದ್ದು ಕ್ವಾಲಿಟಿ ಆಮೇಲೆ ಟೆಕ್ಸ್ಚರ್ ಅದು ಏನೈತಿ ಅದು ಮೀಟ್ ಟೈಪ್ ಇರ್ತೈತಿ. ಅದು ನಮಗೆ ತಿಂದ್ಮ್ಯಾಗ ಅದು ಫೀಲ್ ಏನು ಕೊಡ್ತೈತಿ, ಒಂದು ಮಾಂಸ ತಿಂದಂಗೆ ಅದು ನಮಗೆ ಫೀಲ್ ಕೊಡ್ತೈತಿ. ಅದಕ್ಕೆ ಮಶ್ರೂಮಿಗೆ ತರಕಾರಿಗಳ ಮಾಂಸ ಅಂತೇಳಿ ಕರೀತಾರೆ. ಸೊ ಅದು ಹೋಗಲಿ, ಯಾರು ಏನರ ಅನ್ಕೊಳ್ಳಿ, ಅದಕ್ಕೆ ಕೆಲವೊಬ್ಬ ಜನ ವೆಜಿಟೇಬಲ್ ಅನ್ಲಿ, ಕೆಲವೊಬ್ಬ ಜನ ಮಾಂಸ ಅನ್ಲಿ, ಮೀಟ್ ಅನ್ಲಿ, ನಾನ್ ವೆಜ್ ಅನ್ಲಿ, ಅದು ನಮಗೆ ತಲೆ ಕೆಡಿಸ್ಕೋದು ಬೇಡ. ನಮಗೇನು ಫೋಕಸ್ ಮಾಡ್ಬೇಕಂತಂದ್ರೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ. ಸೊ ಮಶ್ರೂಮ್ಸ್ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕಂತಂದ್ರೆ ಏನೇನು ಮಾಡ್ಬೇಕು, ಈ ವಿಡಿಯೋ ಒಳಗೆ ನಾವು ಮಶ್ರೂಮ್ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಕೋಪ್ ಏನೈತಿ, ಅದ್ರದ್ದು HS ಕೋಡ್ ಏನೈತಿ, ಅದ್ರ EPC ಅಂದ್ರೆ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಏನೈತಿ, ಮಶ್ರೂಮ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಯಾರು ಅದಾರ, ಮಶ್ರೂಮ್ ಲಾರ್ಜೆಸ್ಟ್ ಇಂಪೋರ್ಟರ್ ಯಾರು ಅದಾರ, ಎಕ್ಸ್ಪೋರ್ಟರ್ಸ್ ಯಾರು ಅದಾರ, ಆಮೇಲೆ ಗೌರ್ಮೆಂಟ್ ಕಡೆಯಿಂದ ಡ್ಯೂಟಿ ಡ್ರಾಬ್ಯಾಕ್ಸ್ ಏನೇನು ಸಿಗ್ತಾವೆ, ನಿಮಗೆ ಬೆನಿಫಿಟ್ಸ್ ಏನೇನು ಸಿಗ್ತಾವೆ, ಆಮೇಲೆ ಮಶ್ರೂಮ್ ನೀವು ಸೋರ್ಸ್ ಮಾಡ್ಬೇಕಂತಂದ್ರೆ ಇಂಡಿಯಾ ಒಳಗೆ ಲಾರ್ಜೆಸ್ಟ್ ಮಶ್ರೂಮ್ ಬೆಳೆಯೋದು ಸ್ಟೇಟ್ಸ್ ಯಾವ್ಯಾವು, ಇದನ್ನೆಲ್ಲ ಈ ವಿಡಿಯೋ ಒಳಗೆ ನಾವು ತಿಳ್ಕೊಳ್ಳೋಣ. ಸೊ ಮಶ್ರೂಮ್ ಮ್ಯಾಕ್ಸಿಮಮ್ ಯೂಸ್ ಮಾಡೋದೆಲ್ಲಿ, ಅದ್ರದ್ದು ಯೂಸಸ್ ಎಲ್ಲಿ, ಆಮೇಲೆ ಅಪ್ಲಿಕೇಶನ್ಸ್ ಎಲ್ಲಿ, ಅದನ್ನು ನಾವು ತಿಳ್ಕೊಳ್ಳೋಣ. ಸೊ ಮಶ್ರೂಮ್ ಮ್ಯಾಕ್ಸಿಮಮ್ ಯೂಸ್ ಮಾಡೋದು ಫುಡ್ ಇಂಡಸ್ಟ್ರಿ ಒಳಗೆ. ಸೊ ನಿಮಗೆಲ್ಲ ಗೊತ್ತೈತಿ, ಬೇರೆ ಬೇರೆ ಥರದ ಡಿಶಸ್ನಾಗ ಮಶ್ರೂಮ್ಸ್ ಅದೆಲ್ಲ ಈಗಿನ ಇದ್ರೊಳಗೆ ಯೂಸ್ ಮಾಡ್ತಾರೆ. ಆಮೇಲೆ ಮ್ಯಾಕ್ಸಿಮಮ್ ಇದು ಹೊರಗಡೆ ಜಾಸ್ತಿ ಯೂಸ್ ಮಾಡ್ತಿದ್ರೆ, ಈಗೀಗ ಇಂಡಿಯಾ ಒಳಗೆ ಮಶ್ರೂಮ್ಸ್ನು ಯೂಸೇಜ್ ಜಾಸ್ತಿ ಮಾಡ್ಯಾರ. ಯಾಕಂದ್ರೆ ಮಂದಿ ಮಶ್ರೂಮ್ಸ್ ಲೈಕ್ ಮಾಡಕತ್ತಾರ. ಡಿಶ್ನಾಗ ಮಶ್ರೂಮ್ ಇದ್ದು ಅಂತಂದ್ರೆ ಮಂದಿ ಈಗೀಗ ಜಾಸ್ತಿ ಪ್ರಿಫರ್ ಮಾಡಕತ್ತಾರ. ಮಶ್ರೂಮ್ನಾಗ ಭಾಳಷ್ಟು ಚಲೋ ನ್ಯೂಟ್ರಿಯೆಂಟ್ಸ್ನೂ ಅದಾವೆ. ಸೊ ಇವು ನ್ಯೂಟ್ರಿಯೆಂಟ್ಸ್ ಏನದಾವು, ಭಾಳಷ್ಟು ಡಿಸೀಸಸ್, ಡಯಾಬಿಟೀಸ್ ಆಗಲಿ, ಹೈಪರ್ ಟೆನ್ಷನ್ ಆಗಲಿ, ಕೊಲೆಸ್ಟ್ರಾಲ್ ಆಗಲಿ, ಆಮೇಲೆ ಕ್ಯಾನ್ಸರ್ ಆಗಲಿ, ಇದನ್ನು ಟ್ರೀಟ್ ಮಾಡೋಕ್ಕೆ ಭಾಳ ಚಲೋ ಅಂಥೇಳಿ ಅಂತಾರೆ. ಸೊ ಅದಕ್ಕೆ ಮಶ್ರೂಮ್ನು ಭಾಳಷ್ಟು ಅಪ್ಲಿಕೇಶನ್ ಮೆಡಿಸಿನಲ್ ಇದ್ರೊಳಗೂ ಜಾಸ್ತಿ ಐತಿ. ಈಗ ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಯಾರು ಅಂದ್ರೆ ಪೂರಾ ಟೋಟಲ್ ವರ್ಲ್ಡ್ನಾಗ ನೀವು ನೋಡಿದ್ರಿ ಅಂತಂದ್ರೆ ಮಶ್ರೂಮ್ ಯಾರು ಜಾಸ್ತಿ ಬೆಳಿತಾರೆ. ಸೊ ಫಸ್ಟ್ ಕಂಟ್ರಿ ಬರೋದು ಚೈನಾ, ಅದಾದಮೇಲೆ ಇಟ್ಲಿ, ಅದಾದಮೇಲೆ USA. ನೀವು ಸ್ಕ್ರೀನ್ ಮ್ಯಾಗ ನೋಡ್ಬೋದು, ಇವು 3 ಕಂಟ್ರೀಸ್ ಟಾಪ್ 3ನಾಗ ಬರ್ತಾವೆ. ಆಮೇಲೆ ಅದಾದಮೇಲೆ ಉಳ್ಕದ್ದು ಟಾಪ್ 10 ಕಂಟ್ರೀಸ್ ಯಾವ್ಯಾವ ಅದಾವು ನಿಮಗೆ ಈ ಚಾರ್ಟ್ನಾಗ ಕಾಣಿಸ್ತೈತಿ. ಸೊ ಆ ಚಾರ್ಟ್ನಾಗ ನೀವು ನಂಬರ್ಸ್ ಆ್ಯಂಡ್ ಫಿಗರ್ಸ್ನು ನೋಡ್ಕೋಬೋದು. ಈಗ ಟಾಪ್ 3 ಎಕ್ಸ್ಪೋರ್ಟರ್ಸ್ ಯಾರ್ಯಾರು ಅದಾರ. ಸೊ ಮಶ್ರೂಮ್ನ ಜಾಸ್ತಿ ಎಕ್ಸ್ಪೋರ್ಟ್ ಮಾಡುವಂಥ ಕಂಟ್ರೀಸ್ ಯಾವ್ಯಾವ ಅದಾವ ಅಂತಂದ್ರೆ ಫಸ್ಟ್ ಬಂದು ಪೋಲ್ಯಾಂಡ್, ಸೆಕೆಂಡ್ ಇಟ್ಲಿ, ಆಮೇಲೆ ಥರ್ಡ್ ಚೈನಾ. ಸೊ ನೋಡಿರಿ, ಲಾರ್ಜೆಸ್ಟ್ ಪ್ರೊಡ್ಯೂಸಿಂಗ್ ಒಳಗೆ ಫಸ್ಟ್ ಚೈನಾ ಐತಿ, ಸೆಕೆಂಡ್ ಇಟ್ಲಿ ಐತಿ. ಆದರೆ ಇಲ್ಲೇ ಟಾಪ್ ಎಕ್ಸ್ಪೋರ್ಟರ್ಸ್ನಾಗ ಫಸ್ಟ್ ಪೋಲ್ಯಾಂಡ್, ಸೆಕೆಂಡ್ ಇಟ್ಲಿ, ಆಮೇಲೆ ಥರ್ಡ್ ಚೈನಾ ಐತಿ. ಯಾಕಂದ್ರೆ ಚೈನಾನಾಗ ಕನ್ಸಂಪ್ಷನ್ನು ಅಷ್ಟೇ ಜಾಸ್ತಿ ಮಾಡ್ತಾರೆ. ಸೊ ಸೀ ಫುಡ್ ಜೋಡಿ ಮಶ್ರೂಮ್ಸ್ನು ಅವ್ರು ಜಾಸ್ತಿ ತಿಂತಾರೆ. ಸೊ ಅದ್ರ ಸಂಬಂಧ ಅವ್ರು ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ಸ್ ಇಲ್ಲ. ಸೊ ಪೋಲ್ಯಾಂಡ್ನಾಗ ಒಂದು ಸಣ್ಣ ಕಂಟ್ರಿ ಐತಿ, ಆದ್ರೆ ಅಲ್ಲೇ ಎಕ್ಸ್ಪೋರ್ಟ್ ಅವ್ರು ಏನು ಮಾಡ್ತಾರೆ, ಅವ್ರು ಮ್ಯಾಕ್ಸಿಮಮ್ ಮಾಡ್ತಾರೆ. ಸೊ ಅದಕ್ಕೆ ಅವ್ರು ಟಾಪ್ 1ನಾಗ ಬರ್ತಾರೆ. ಅದು ಬಿಟ್ಟರೆ ಮತ್ತು ಟಾಪ್ 10 ಕಂಟ್ರೀಸ್ನಾಗ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ಸ್ ಯಾರ್ಯಾರು ಅದಾರ ನೀವು ಈ ಚಾರ್ಟ್ನಾಗ ನೋಡ್ಬೋದು. ಸೊ ಅದಾದಮೇಲೆ ಟಾಪ್ 3 ಇಂಪೋರ್ಟರ್ಸ್ ಯಾರ್ಯಾರು ಅದಾರ. ಸೊ ಟಾಪ್ 3 ಇಂಪೋರ್ಟರ್ಸ್ನಾಗ ಫಸ್ಟ್ ಬರೋದು ಜರ್ಮನಿ, ಸೆಕೆಂಡ್ ಬರೋದು ಇಟಲಿ, ಆಮೇಲೆ ಥರ್ಡ್ ಬರೋದು ಜಪಾನ್. ಸೊ ಇವು 3 ಕಂಟ್ರೀಸ್ ಏನದಾವು ಟಾಪ್ ಇಂಪೋರ್ಟರ್ಸ್ ಅದಾರ. ಸೊ ಟಾಪ್ 3 ಇಂಪೋರ್ಟರ್ಸ್ ಅದಾರ. ಇದನ್ನು ಬಿಟ್ಟರೆ ಬೇರೆ ಟಾಪ್ ಇಂಪೋರ್ಟರ್ಸ್ ಯಾರ್ಯಾರು ಅದಾರ ನಿಮ್ಗೆ ಈ ಚಾರ್ಟ್ನಾಗ ಕಾಣಿಸ್ತೈತಿ. ಸೊ ಈ ಚಾರ್ಟ್ನಾಗ ನೀವೇನು ನೋಡಕತ್ತೀರಿ, ಇದ್ರ ತಕ್ಕಂಗೆ ನೀವು ನಿಮ್ದು ಟಾರ್ಗೆಟ್ ಮಾರ್ಕೆಟ್ ಸೆಟ್ ಮಾಡ್ಕೋಬೋದು. ಸೊ ಈ ಕಂಟ್ರೀಸ್ ಲಿಸ್ಟ್ನಾಗ ಏನೈತಿ, ನೀವು ನಿಮ್ಮ ಟಾರ್ಗೆಟ್ ಮಾರ್ಕೆಟ್ ನೀವು ಸೆಟ್ ಮಾಡಿ ಅದಕ್ಕಷ್ಟ ನೀವು ಮಾರ್ಕೆಟಿಂಗ್ ಮಾಡೋಕ್ಕೆ ನೋಡ್ಬೋದು. ಸೊ ಈ ಕಂಟ್ರೀಸ್ಗೆಲ್ಲ ನಿಮ್ಮ ಜಾಸ್ತಿ ಎಕ್ಸ್ಪೋರ್ಟ್ ಆಗ್ತೈತಿ. ಸೊ ಇಂಡಿಯಾದಂತ್ರನೂ ಈ ಕಂಟ್ರೀಸ್ಗೆಲ್ಲ ಜಾಸ್ತಿ ಎಕ್ಸ್ಪೋರ್ಟ್ ಆಗ್ತಿರ್ತೈತಿ. ಅದಕ್ಕಂದ್ರೆ ಈ ಕಂಟ್ರೀಸ್ ಒಳಗೆ ಜಾಸ್ತಿ ಕನ್ಸಂಪ್ಷನ್ ಐತಿ. ಆಮೇಲೆ ಅವ್ರು ಲಾರ್ಜೆಸ್ಟ್ ಇಂಪೋರ್ಟರ್ಸ್ ಅದಾರ. ಈ ಚಾರ್ಟ್ನಾಗ ಯುನೈಟೆಡ್ ಸ್ಟೇಟ್ಸ್ ಆಗಲಿ, UK ಆಗಲಿ, ಫ್ರಾನ್ಸ್ ಆಗಲಿ, ನೆದರ್ಲ್ಯಾಂಡ್ಸ್ ಆಗಲಿ, ಇವು 3-4 ಕಂಟ್ರೀಸಿಗೆ ಏನದಾವು ನೀವು ಟಾರ್ಗೆಟ್ ಮಾಡಿರಿ, ಅವರಿಗೆ ಮಾರ್ಕೆಟಿಂಗ್ ಮಾಡಿರಿ. ಆ ಕಂಟ್ರೀಸಿಗೆ ಅವರು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳಕತ್ತಾರ. ಈ ಕಂಟ್ರೀಸಿಗೆ ನೀವು ಟಾರ್ಗೆಟ್ ಮಾಡಿ ನಿಮ್ದು ಎಕ್ಸ್ಪೋರ್ಟನ್ನು ಅಲ್ಲೇ ಜಾಸ್ತಿ ನೀವು ಪ್ಲೇಸ್ ಮಾಡ್ಬೋದು. ಈಗ ಮಶ್ರೂಮ್ದು HS ಕೋಡ್ ಅಂದ್ರೆ ಹಾರ್ಮನೈಸ್ ಸಿಸ್ಟಮ್ ಕೋಡ್ ಏನೈತೆ ಅಂತಂದ್ರೆ 07115100. ಆಮೇಲೆ ಮಶ್ರೂಮ್ದು EPC ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಬಂದು ಅಪೆಡ್ ಐತಿ. ಸೊ ನಿಮ್ಗೆ ಅಪೆಡ ಕಡೆಂತ್ರ RCMC ತೊಗೋಬೇಕಾಗುತ್ತೆ. ಮಶ್ರೂಮ್ ಕಲ್ಟಿವೇಷನ್ ಮಾಡೋಕ್ಕೆ ಇಂಡಿಯಾ ಒಳಗೆ ಗೌರ್ಮೆಂಟ್ ಕಡೆಂತ್ರ ನಿಮಗೆ 50 to 70% ಸಬ್ಸಿಡಿ ಸಿಗ್ತೈತಿ. ಯಾಕೆ? ಸೊ ಗೌರ್ಮೆಂಟ್ ಪ್ರಮೋಟ್ ಮಾಡಕತ್ತಾರ, ಆದಷ್ಟು ಮಶ್ರೂಮ್ ಬೆಳೆದು ನಮ್ಮ ಕಂಟ್ರಿದಿಂತ್ರ ಎಕ್ಸ್ಪೋರ್ಟ್ ಆಗ್ಬೇಕಂತೇಳಿ ಗೌರ್ಮೆಂಟ್ದು ಇಂಟ್ರೆಸ್ಟ್ ಐತಿ. ಸೊ ಅದ್ರ ಸಂಬಂಧ ಅವ್ರು 50 to 70% ನಿಮಗೆ ಅಂದ್ರೆ ಮಶ್ರೂಮ್ ಬೆಳೆಯೋರಿಗೆ
ಸಬ್ಸಿಡಿ ಕೊಡ್ತಾರೆ. ಸೊ ಅದು ಆದಮೇಲೆ ಸಪೋಸ್ ನೀವು ಅದನ್ನು ಬೆಳೆದು ಎಕ್ಸ್ಪೋರ್ಟ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಡ್ಯೂಟಿ ಡ್ರಾಬ್ಯಾಕ್ DBK ಏನೈತಿ 0.15% ಸಿಗ್ತೈತಿ. ಸೊ ಅದನ್ನು ಒಂದು ಬೆನಿಫಿಟ್ ಐತಿ. ಸೊ ಈಗ 2020 ಗ್ಲೋಬಲ್ ಮಾರ್ಕೆಟ್ ಸೈಜ್ ನಾವು ನೋಡಿದ್ವಿ ಮಶ್ರೂಮ್ದು ಅಂತಂದ್ರೆ ಅದು $16.7 ಬಿಲಿಯನ್ ಐತಿ. ಇಟ್ಸ್ ಅ ಹ್ಯೂಜ್ ಮಾರ್ಕೆಟ್. ಅಂದ್ರೆ ಇದ್ರೊಳಗೆ ಭಾಳ ಸ್ಕೋಪ್ ಐತಿ. ಯಾವಾಗಲೂ ಇದು ಬೆಳ್ಕೊತ ಇರೋದು, ಯಾಕಂದ್ರೆ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಇನ್ನೂ ಜಾಸ್ತಿ ಆಗಾಕತ್ತಿಲ್ಲ. ಸೊ ಇಂಡಿಯಾನಾಗ ವಾಸ್ಟ್ ಲ್ಯಾಂಡ್ ಐತಿ. ಆಮೇಲೆ ಇಂಡಿಯಾ ಒಳಗೆ ಮಶ್ರೂಮ್ ಬೆಳೆಯೋಕೆ ಏನು ಅಟ್ಮಾಸ್ಫಿಯರ್ ಬೇಕೈತಿ, ಕ್ಲೈಮೆಟಿಕ್ ಕಂಡೀಷನ್ಸ್ ಬೇಕಾಗೈತಿ, ಅದನ್ನು ಚಲೋ ಐತಿ. ಸೊ ಮಶ್ರೂಮ್ ಕಲ್ಟಿವೇಷನ್ ಮಾಡಿ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಕೋಪ್ನೂ ಜಾಸ್ತಿ ಐತಿ. ಸೊ ಅದಕ್ಕೆ ಜಾಸ್ತಿ ಗೌರ್ಮೆಂಟ್ನು ಪ್ರಮೋಟ್ ಮಾಡಕತ್ತಾರ. 50 to 60, 70% ನಾವು ಸಬ್ಸಿಡಿ ನಮಗೆ ಗೌರ್ಮೆಂಟ್ ಕಡೆಯಿಂದ ಸಿಗ್ತೈತೆ ಅಂತಂದ್ರೆ ಭಾಳ ಚಲೋ ಐತಿ. ಸೊ ಅದನ್ನು ನೀವು ವಿಚಾರ ಮಾಡಿ ಅದನ್ನು ಫಾರ್ಮಿಂಗ್ ಮಾಡಿ ನೀವು ಎಕ್ಸ್ಪೋರ್ಟ್ ಮಾಡೋಕ್ಕೂ ಟ್ರೈ ಮಾಡ್ಬೋದು. ಆಮೇಲೆ ಈ $16.7 ಬಿಲಿಯನ್ ಒಳಗೆ ಇಂಡಿಯಾದ ಟೋಟಲ್ ಮಾರ್ಕೆಟ್ ಶೇರ್ ಏನೈತಿ $25 ಮಿಲಿಯನ್ ಅಷ್ಟೇ ಐತಿ. ಸೊ $25 ಮಿಲಿಯನ್ ಅಷ್ಟೇ ಇಂಡಿಯಾದವರು ಈಗ ಎಕ್ಸ್ಪೋರ್ಟ್ ಮಾಡಕತ್ತಾರ. ಆದ್ರೆ $16.7 ಬಿಲಿಯನ್ ಮಶ್ರೂಮ್ದು ಮಾರ್ಕೆಟ್ ಸೈಜ್ ಓವರ್ ಆಲ್ ವರ್ಲ್ಡ್ನಾಗ ಐತಿ. ಸೊ ನಮ್ಮದು ಪಾರ್ಟ್ ಈಗ ಏನೈತಿ ಭಾಳ ಸಣ್ಣದೈತಿ. ಅದನ್ನು ನಾವು ಬೆಳೆಸ್ಕೊಂಡು ಹೋಗಿ ಇನ್ನೂ ಜಾಸ್ತಿನೂ ಮಾಡ್ಬೋದು. ಸೊ ಅದ್ರ ಸಂಬಂಧ ನಾವು ಜಾಸ್ತಿ ಮಶ್ರೂಮ್ ಫಾರ್ಮಿಂಗ್, ಕಲ್ಟಿವೇಷನ್ ಆಮೇಲೆ ಎಕ್ಸ್ಪೋರ್ಟ್ ನಾವು ಮಾಡಬೇಕಾಗ್ತೈತಿ. ಅಂದ್ರೂ ಅದು ಪಾಸಿಬಲ್ ಐತಿ. ಮಶ್ರೂಮ್ದು ಸಾವಿರಾರು ವೆರೈಟೀಸ್ ನಿಮಗೆ ವರ್ಲ್ಡ್ನಾಗ ಸಿಗ್ತಾವೆ. ಅಂದ್ರೆ 3000+ ವೆರೈಟೀಸ್ ವರ್ಲ್ಡ್ನಾಗ ಮಶ್ರೂಮ್ದು ಅದಾವೆ. ಆದ್ರೆ ಅದ್ರೊಳಗಿನ್ನೂ ಮ್ಯಾಕ್ಸಿಮಮ್ ಟ್ರೇಡ್ ಆಗುವಂಥವು. ಅಂದ್ರೆ ಈಗ ನಾವು $16.7 ಬಿಲಿಯನ್ ಅಂತಂದ್ವಿ. ಸೊ ಅದು ಎಡಿಬಲ್ ಟ್ರಾನ್ಸಾಕ್ಷನ್ ಏನೈತಿ ಅಂದ್ರೆ ಮಶ್ರೂಮ್ ತಿನ್ನಕ್ಕೆ ನೀವು ಏನು ಟ್ರಾನ್ಸಾಕ್ಷನ್ ಮಾಡ್ತೀರಿ ಅದ್ರದ್ದು ಶೇರ್ ಎಷ್ಟೈತಿ, ಅದು ಅವು ಮಶ್ರೂಮ್ ಯಾವ್ಯಾವ ಅದಾವೆ ಅಂತಂದ್ರೆ ಮೇಜರ್ಲಿ ಯೂಸ್ ಆಗುವಂಥವು 8 ಟೈಪ್ದು ಮಶ್ರೂಮ್ಸ್ ಅದಾವೆ. ಅವು ಯಾವ ಅಂತಂದ್ರೆ ಫಸ್ಟ್ ಬರೋದು ವೈಟ್ ಬಟನ್, ಸೆಕೆಂಡ್ ಪೋರ್ಟೊಬೆಲೋ, ಥರ್ಡ್ ಶಿತಾಕೆ, 4th oyster, 5th enoki, 6th shimeji, 7th porcini, ಆಮೇಲೆ 8th paddy straw. 8 ಮಶ್ರೂಮ್ ಟೈಪ್ಸ್ ಏನದಾವು ಅವು ಜಾಸ್ತಿ ಟ್ರೇಡಿಂಗ್ನಾಗ ಅದಾವು. ಸೊ ಇವು ಎಂಟ್ರ್ ಮ್ಯಾಗ ನೀವು ಜಾಸ್ತಿ ಫೋಕಸ್ ಮಾಡಿರಿ ಅಂಥೇಳಿ ನಂದು ಸಜೆಷನ್. ಸೊ ಈಗ ಯಾರ್ಯಾರು ಮಶ್ರೂಮ್ದು ಫಾರ್ಮಿಂಗ್ ಸದ್ಯಕ್ಕೆ ಮಾಡಾಕತ್ತಿಲ್ಲ, ಆಮೇಲೆ ಯಾರು ಮರ್ಚೆಂಟ್ ಎಕ್ಸ್ಪೋರ್ಟಿಂಗ್ ಮಾಡ್ಬೇಕನ್ನಾಗತ್ತೀರಿ ಅವರಿಗೆ ಮಶ್ರೂಮ್ದು ಸೋರ್ಸಿಂಗ್ ನೀವು ಎಲ್ಲಿಂದ ಮಾಡ್ಬೇಕಂದ್ರೆ ಯಾವ ಸ್ಟೇಟ್ಸ್ದಿಂದ ಇಂಡಿಯಾ ಒಳಗೆ ಯಾವ್ಯಾವ ಸ್ಟೇಟ್ಸ್ದು ಮಶ್ರೂಮ್ದು ಜಾಸ್ತಿ ಪ್ರೊಡಕ್ಷನ್ ಐತಿ, ಆಮೇಲೆ ಎಲ್ಲಿಂದ ನೀವು ಪ್ರೊಡಕ್ಷನ್ ಎಲ್ಲಿಂದ ನೀವು ಸೋರ್ಸಿಂಗ್ ಮಾಡಿ ಪರ್ಚೇಸ್ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡ್ಬೇಕಂತಂದ್ರೆ ಇದು ಲಿಸ್ಟ್ ಆಫ್ ಸ್ಟೇಟ್ಸ್ ಅದಾವು. ಈ ಸ್ಟೇಟ್ಸ್ದಿಂದ ನಿಮಗೆ ಮ್ಯಾಕ್ಸಿಮಮ್ ಮಶ್ರೂಮ್ ಪ್ರೊಡಕ್ಷನ್ ಸಿಗ್ತೈತಿ. ಸೊ ಅಲ್ಲಿಂದ ನೀವು ಅದನ್ನು ಪರ್ಚೇಸ್ ಮಾಡಿ ಪ್ಯಾಕಿಂಗ್ ಮಾಡಿ ನೀವು ಎಕ್ಸ್ಪೋರ್ಟನ್ನು ಮಾಡ್ಬೋದು. ಸೊ ಫಸ್ಟ್ ಇದ್ರೊಳಗೆ ಬರೋದು ಹಿಮಾಚಲ್ ಪ್ರದೇಶ್, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ತಮಿಳ್ನಾಡು, ಕರ್ನಾಟಕ, ಆಮೇಲೆ ಆಂಧ್ರ ಪ್ರದೇಶ್. ಈಗ ನಮ್ಮ ಕರ್ನಾಟಕನೂ ಲಾರ್ಜೆಸ್ಟ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಒಳಗೆ ಬರ್ತೈತಿ. ಸೊ ಸಪೋಸ್ ನೀವು ಕರ್ನಾಟಕ ಒಳಗಿದ್ರಿ ಅಂತ ನೀವು ಫಾರ್ಮಿಂಗ್ನೂ ಮಾಡ್ಬೋದು. ಸೊ ಬೇರೆ ಬೇರೆ ಸ್ಟೇಟ್ಸ್ನಿಂದ ಎಕ್ಸ್ಪೋರ್ಟರ್ಸ್ ಏನದಾರ ಅವ್ರು ನಿಮ್ಮ ಕಡೆಯಿಂದ ಬಂದು ತೊಗೊಂಡು ಅದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಫಾರ್ಮಿಂಗ್ ಮಾಡೋಕ್ಕೂ ಇದು ಜಾಸ್ತಿ ಸ್ಕೋಪ್ ಐತಿ ಇದಕ್ಕೆ. ಸಪೋಸ್ ನಿಮ್ಮ ಫಾರ್ಮಿಂಗ್ ಬ್ಯಾಡ್ ಆಗಿತ್ತು, ನಿಮ್ಗೆ ಅದ್ರದ್ದು ಹೆಡೆಕ್ ನಿಮ್ಗೆ ಬ್ಯಾಡ್ ಆಗಿತ್ತು ಅಂದರೆ ಡೈರೆಕ್ಟ್ಲಿ ನೀವು ಎಕ್ಸ್ಪೋರ್ಟ್ನು ಮರ್ಚೆಂಟ್ ಎಕ್ಸ್ಪೋರ್ಟಿಂಗ್ನು ಮಾಡ್ಬೋದು. ಓವರ್ ಆಲ್ ಕನ್ಕ್ಲೂಷನ್ ಏನಾಯ್ತು ಅಂತಂದ್ರೆ ಮಶ್ರೂಮ್ ಎಕ್ಸ್ಪೋರ್ಟ್ಸಿಗೆ ಭಾಳ ಸ್ಕೋಪ್ ಐತಿ, ಭಾಳ ಚಲೋ ಸ್ಕೋಪ್ ಐತಿ. ಆಮೇಲೆ ಹೊರಗಡೆ ದೇಶನಾಗ ಸೀ ಫುಡ್ ಆಮೇಲೆ ನಾನ್ ವೆಜ್ ತಿನ್ನೋರು ಭಾಳ ಜಾಸ್ತಿ ಅದಾರ. ಸೊ ಅದ್ರ ಸಂಬಂಧ ಅವರಿಗೆ ಮಶ್ರೂಮ್ ಏನೈತಿ ಅದು ಭಾಳ ಕಂಪ್ಯಾಟಿಬಲ್ ಆಮೇಲೆ ಭಾಳ ಸೂಟ್ ಆಗುವಂಥ ಪ್ರಾಡಕ್ಟ್ ಐತಿ. ಸೊ ಅದನ್ನು ನೀವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಭಾಳ ಚಲೋ ಸ್ಕೋಪ್ ಐತಿ. ಇಯರ್ ಆನ್ ಇಯರ್ ಗ್ರೋತ್ ರೇಟ್ ಏನೈತಿ ಅದು 5 to 6% ಐತಿ. ಅಂದರೆ ಟೋಟಲ್ $16.7 ಬಿಲಿಯನ್ ನಾಗ 5 to 6% ಇಯರ್ ಆನ್ ಇಯರ್ ಅದ್ರೊಳಗೆ ಗ್ರೋತ್ ಆಗತೈತಿ. ಅದನ್ನು ಒಂದು ಚಲೋ ಗ್ರೋತ್ ರೇಟ್ ಐತಿ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿದ್ರಿ ಅಂತಂದ್ರೆ ಮಶ್ರೂಮ್ ಎಕ್ಸ್ಪೋರ್ಟ್ ಮಾಡೋದು ಭಾಳ ಚಲೋ ಬಿಸ್ನೆಸ್ ಐತಿ. ಸೊ ಅದ್ರೊಳಗೆ ನೀವು ಸಪೋಸ್ ವಿಚಾರ ಮಾಡತ್ತಿದ್ರಿ ಅಂದರೆ ಸೀರಿಯಸ್ಲಿ ವಿಚಾರ ಮಾಡಿ ನೀವು ಮಶ್ರೂಮ್ ಎಕ್ಸ್ಪೋರ್ಟ್ನ ಸ್ಟಾರ್ಟ್ ಮಾಡ್ಬೋದು. ಲಾಸ್ಟಿಗೆ ಒಂದು ಪ್ರಾಫಿಟ್ ಮಾರ್ಜಿನ್ ನಾವು ವಿಚಾರ ಮಾಡಿದ್ವಿ ಅಂತಂದ್ರೆ 50 to 100% ಇದ್ರೊಳಗೆ ಪ್ರಾಫಿಟ್ ಮಾರ್ಜಿನ್ ಐತಿ. ಸೊ ಭಾಳಷ್ಟು ಜನ ನಂಗೆ ಕೇಳ್ತಿರ್ತಾರೆ, ಸೊ ಇದ್ರೊಳಗೆ ಪ್ರಾಫಿಟ್ ಎಷ್ಟೈತ್ರಿ, ನಾವು ಈ ಪ್ರಾಡಕ್ಟ್ ಬಗ್ಗೆ ನೀವು ಹೇಳಕತ್ತೀರಿ ಆದರೆ ಎಕ್ಸಾಕ್ಟ್ ನಮಗೆ ಪ್ರೈಸಿಂಗ್ ಕೊಡ್ರಿ. ಸೊ ಎಕ್ಸಾಕ್ಟ್ ಪ್ರೈಸಿಂಗ್ ಪ್ರಾಫಿಟ್ ಬಗ್ಗೆ ನಾವು ಮಾರ್ಜಿನ್ ಬಗ್ಗೆ ಹೇಳಕ್ಕೆ ಬರಂಗಿಲ್ಲ. ಯಾಕಂದ್ರೆ ಬೇರೆ ಬೇರೆ ಕಂಟ್ರೀಸಿಗೆ ಆಮೇಲೆ ಬೇರೆ ಬೇರೆ ಬಯರ್ಸಿಗೆ ಪ್ರಾಫಿಟ್ ಮಾರ್ಜಿನ್ ವೇರಿ ಆಗ್ತಿರ್ತೈತೆ. ಅಂದ್ರೆ ಪ್ರಾಫಿಟ್ ಮಾರ್ಜಿನ್ ಚೇಂಜ್ ಆಗ್ತಿರ್ತೈತಿ. ಸ್ವಲ್ಪ ಜನ ನಂಗೆ ಕೇಳ್ತಾರೆ, ನನ್ನ ಕಡೆ ಕೊಕೊನಟ್ ಐತಿ, ಸೊ ಕೊಕೊನಟ್ನ ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ನನಗೆ ಯಾವ ರೇಟ್ನಾಗ ಹೋಗ್ತೈತೆ ನೀವು ಹೇಳ್ರಿ. ಸೊ ಅದು ಯಾವುದೂ ರೇಟ್ನಾಗ ಹೋಗ್ಬೋದು. ಸ್ಟ್ಯಾಂಡರ್ಡ್ ನಾನು ಹೇಳಕ್ಕೆ ಬರಂಗಿಲ್ಲ, ನೀವು ಹೇಳಕ್ಕೆ ಬರಂಗಿಲ್ಲ. ಸಪೋಸ್ ಯಾರೋ ಒಬ್ರು ನೀವು ಹೊಸದಾಗಿರ್ತೀರಿ, ಆದ್ರೆ ನಿಮ್ಮ ಪರ್ಚೇಸ್ ಮಾಡೋರು ನಿಮ್ಮ ಬಾಯರ್ ಏನದಾರ ಅವ್ರು 20 ವರ್ಷ ಹಳೇದವ್ರು ಇದ್ರಂತಂದ್ರೆ ಅವ್ರು ನಿಮಗೆ ಈಸಿಲಿ ಟ್ಯಾಕಲ್ ಮಾಡ್ತಾರೆ. ಅವ್ರು ಹೇಳ್ತಾರೆ ನಿಮಗೆ ಯಾವ ಕಂಟ್ರಿ ಒಳಗೆ ಯಾವ ಪ್ಲೇಸ್ನಾಗ ಯಾವ ಒರಿಜಿನ್ನಾಗ ಆ ಕೋಕೋನಟ್ ಸೇಮ್ ಕೋಕೋನಟ್ ನಿಮಗೆ ಎಷ್ಟು ಪ್ರೈಸ್ನಾಗ ಸಿಗಾಕತ್ತೈತೆ ಅಂತ ಅವ್ರ ನಿಮಗೆ ಹೇಳ್ಬಿಡ್ತಾರೆ. ಸೊ ಅವಾಗ ನೀವೇನು ಮಾಡ್ತೀರಿ, ನೆಗೋಷಿಯೇಟ್ ಮಾಡೋಕೆ ನೋಡ್ತೀರಿ, ಕಡಿಮೆ ಪ್ರೈಸ್ನಾಗ ಕೊಡ್ತೀರಿ, ನಿಮ್ಮ ಮಾರ್ಜಿನಲ್ಲಿ ಕಡಿಮೆ ಆಗ್ತೈತಿ. ಸೊ ಹೀಗಾಗಿ ಡಿಪೆಂಡ್ಸ್ ಅಪಾನ್ ನಿಮ್ಮ ಬಾಯರ್ ನಿಮ್ದು ಎಕ್ಸ್ಪೀರಿಯನ್ಸ್ ಆಗಲಿ, ನೀವು ಎಷ್ಟು ವರ್ಷ ಈ ಬಿಸ್ನೆಸ್ನಾಗ ಅದಿರಿ ಅದರ ತಕ್ಕಂಗೆ ನಿಮ್ಮ ಪ್ರಾಫಿಟ್ ಮಾರ್ಜಿನ್ದು ಚೇಂಜಸ್ ಹಾಕ್ಕೊಂತ ಹೋಗ್ತಿರ್ತಾವೆ. ಇನಿಷಿಯಲಿ ನೋ ಡೌಟ್ ನಿಮ್ಮ ಪ್ರಾಫಿಟ್ ಮಾರ್ಜಿನ್ ಸ್ವಲ್ಪ ಇರ್ತೈತಿ. ಆಮೇಲೆ ಕಡಿಮೆ ಇಟ್ರನ ಚಲೋ, ಅಂದ್ರೆ ಮಾರ್ಕೆಟ್ನಾಗ ನೀವು ನಿಮ್ಮ ಜಾಗ ಮಾಡ್ಕೋಬೋದು. ಸಪೋಸ್ ನೀವು ಹೈ ಮಾರ್ಜಿನ್ ಇಟ್ಟು ಮಾಡಕತ್ತೀರಿ ಅಂತಂದ್ರೆ ನಿಮ್ಮ ಜಾಗ ಮಾರ್ಕೆಟ್ನಾಗ ನಿಮಗೆ ಸಿಗಂಗಿಲ್ಲ. ಯಾಕಂದ್ರೆ ಆಲ್ರೆಡಿ ಭಾಳಷ್ಟು ಜನ ಇದ್ರೊಳಗೆ
ಮಾಡಕತ್ತಿರ್ತಾರೆ. ಸೊ ಅದ್ರೊಳಗೆ ನೀವು ಎಂಟರ್ ಆಗಬೇಕಂತಂದ್ರೆ ಇನಿಷಿಯಲಿ ನೀವು ಸಣ್ಣ ಮಾರ್ಜಿನ್ ಥ್ರೂ ನೀವು ಚಾಲೂ ಮಾಡಬೇಕು. ಆಮೇಲೆ ಎಕ್ಸ್ಪೀರಿಯನ್ಸ್ ಆದಂಗೆ ನೀವು ಮಾರ್ಜಿನ್ ನಿಮ್ದು ಆಬ್ವಿಯಸ್ಲಿ ಹೆಚ್ಚಾಕೊಂತ ಹೋಗ್ತೈತಿ. ಯಾಕಂದ್ರೆ ಸಪೋಸ್ ನೀವು ಮರ್ಚೆಂಟ್ ಎಕ್ಸ್ಪೋರ್ಟರ್ ಇದ್ರಿ ಅಂತಂದ್ರೆ ಯಾರ ಕಡೆ ನೀವು ಪರ್ಚೇಸ್ ಮಾಡಕತ್ತೀರಿ ಅವ್ರ ಕಡೆ ನಿಮ್ಮ ಕ್ರೆಡಿಬಿಲಿಟಿ ಡೆವಲಪ್ ಆತಂತಂದ್ರೆ ಅವರು ನಿಮಗೆ ಓಕೆ ಈ ಎಕ್ಸ್ಪೋರ್ಟರ್ ಜಾಸ್ತಿ ನಮ್ಮ ಕಡೆ ಪರ್ಚೇಸ್ ಮಾಡಕತ್ತಾರೆ ಅಂಥೇಳಿ ಅವ್ರು ನಿಮಗೆ ಚಲೋ ರೇಟ್ಸ್ ಕೊಡೋಕೆ ಚಾಲೂ ಮಾಡ್ತಾರೆ. ಸೊ ಹಿಂಗೆ ನಿಮ್ಮದು ಮಾರ್ಜಿನ್ ಜಾಸ್ತಿ ಆಕ್ಕೊಂತ ಹೋಗ್ತೈತಿ ಇಯರ್ ಆನ್ ಇಯರ್. ಸೊ ಮಾರ್ಜಿನ್ ಬಗ್ಗೆ, ಪ್ರಾಫಿಟ್ ಮಾರ್ಜಿನ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ. ನೀವು ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಕತ್ತಿದ್ರಿ ಅಂತಂದ್ರೆ ಡೊಮೆಸ್ಟಿಕ್ ಮಾರ್ಕೆಟ್ಗಿನ್ನ ಆಬ್ವಿಯಸ್ಲಿ ಈ ಮಾರ್ಕೆಟ್ ಒಳಗೆ ಜಾಸ್ತಿ ಪ್ರಾಫಿಟ್ ಐತಿ, ಅದೊಂದು ತಲೆ ಒಳಗಿರಲಿ. ಪ್ರತಿ ಸಲ ನಾನು ಕಾಲ್ ಮಾಡೋದಾಗಲಿ ಅಥವಾ ಮೆಸೇಜ್ ಮಾಡಿದಾಗಲಿ ನನಗೆ ಬರೀ ಪ್ರಾಫಿಟ್ ಬಗ್ಗೆ ಕೇಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾ ಇಲ್ಲಿ ಯಾರು ಜೆನ್ಯೂನ್ಲಿ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕನ್ನತ್ರಿ ಅವ್ರಿಗೆ ಸಪೋರ್ಟ್ ಮಾಡೋಕೆ ನಾ ಕುಂತೀನಿ, ನಿಮ್ಮ ಪ್ರಾಫಿಟ್ ಮಾಡ್ಕೊಡಕ್ಕೆ ನಾ ಕುಂತಿಲ್ಲ. ಸೊ ನನಗೆ ಫೋನ್ ಹಚ್ಚಿ ನೀವು ಪ್ರಾಫಿಟ್ ಎಷ್ಟು ಆಗ್ತೈತಿ, ಡೊಮೆಸ್ಟಿಕ್ ಮಾರ್ಕೆಟ್ನಾಗ ಇಷ್ಟು ಗಳಿಸಾಕತ್ತೀನಿ, ಎಕ್ಸ್ಪೋರ್ಟ್ ಮಾರ್ಕೆಟ್ನಾಗ ನಾ ಎಷ್ಟು ಗಳಿಸ್ಬೋದು, ನಿಮ್ದು ಇಂಟೆನ್ಷನ್ ಬರೀ ರೊಕ್ಕ ಗಳಿಸೋದಿತ್ತಂತಂದ್ರೆ ಪ್ಲೀಸ್ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ ನಿಮಗೆ ಇಂಟ್ರೆಸ್ಟ್ ಇತ್ತು, ಅದನ್ನು ಪ್ಯಾಷನ್ ನಿಮಗಿತ್ತು ಅಂತಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿರಿ. ಸೊ ಬರೀ ಪ್ರಾಫಿಟ್ ಮಾರ್ಜಿನ್ ತಲೆ ಇಟ್ಕೊಂಡು ನೀವು ಈ ಬಿಸ್ನೆಸ್ ಮಾಡೋಕ್ಕೆ ಹೋಗಬೇಡ್ರಿ ಪ್ಲೀಸ್. ಸೊ ಹೋಪ್ ನಿಮಗೆ ಇದು ವಿಡಿಯೋ ಲೈಕ್ ಆಗಿರ್ಬೋದು. ನಿಮಗೇನಾರು ಡೌಟ್ಸ್ ಆಮೇಲೆ ಕ್ವೆಶನ್ಸ್ ಇದ್ದು ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ. ಆಮೇಲೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್.